ನಿನ್ನ ಮದುವೆಯನ್ನು ಇದೇ ವಾರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದ್ದೆ. ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತರಲು ಹೊರಟಿದ್ದೆ. ತಂಗಿ, ನೀನೊಂದು ಹೆಣ್ಣು ನಿಜ. ಇಷ್ಟು ದಿನ ನನ್ನ ತಂಗಿ ತಾಯಿ ನೀನೇ ಆಗಿದ್ದೆ. ಇನ್ನು ಮುಂದೆ ನೀನು ಮೋಹನನ ಮಡದಿ ಅಮ್ಮ, ಮೋಹನನ ಮಡದಿ. ಗಂಡನೇ ದೇವರೆಂದು ಸದಾ ನಿನ್ನ ಸೇವೆಯನ್ನು ಗಂಡನಿಗಾಗಿ ಸಲ್ಲಿಸಿ ನಿನ್ನ ತವರು ಮನೆ ಕೀರ್ತಿ ತರಬೇಕಮ್ಮ, ತರಬೇಕು. ಅಣ್ಣ, ಹೆತ್ತವರು ಸತ್ತು ಹೋಗಿದ್ದಾರಂತ ನೀನು ನನ್ನನ್ನು ಹೂವಿನಂತೆ ಜೋಪಾನ ಮಾಡಿಕೊಂಡು ನಿನ್ನ ಕೈ ತುತ್ತು ಉಣಿಸಿ ಬೆಳೆಸಿದೀಯಾ ನನ್ನನ್ನು. ಹೀಗಿರುವಾಗ ನಾನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗೋದೆಂದ್ರೆ ಯಾಕೋ ನನ್ನ ಕರುಳುಗಳೇ ಕಿತ್ತು ಬಂದಂತಾಗ್ತಾ ಇದೆ ಅಣ್ಣ. ಒಂದೇ ಮಾತ್ರಲ್ಲಿ ಹೇಳಬೇಕಂದ್ರೆ ಈ ಹೆಣ್ಣಿನ ಜೀವನವಂದ್ರೆ ಹೇಗಣ್ಣ? ಒಂದು ಮನೆಯಲ್ಲಿ ಹುಟ್ಟೋದು, ಮತ್ತೊಂದು ಮನೆಯಲ್ಲಿ ಸತ್ತು ಹೋಗೋದೇನಣ್ಣ? ತಂಗಿ, ಯಾಕಮ್ಮ ಈ ಥರ ಮಾತಾಡುವೆ? ನನಗೆ ನೀನು ಭಾರವಾದೆ ಎಂದು ನನ್ನನ್ನು ತಿಳಿದಿರುವೆಯಾ? ಇಲ್ಲಮ್ಮ, ಇಲ್ಲ. ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವುದಂದರೆ ನನಗೆ ಎಷ್ಟು ಕಷ್ಟವಾಗುತ್ತದೆ ಗೊತ್ತೇನಮ್ಮ. ಆದರೂ ತಂಗಿ, ನೀ ಇರುವ ಸ್ಥಳ ಇದಲ್ಲ. ನೀ ಇರಬೇಕಾದ ಸ್ಥಳ ನಿನ್ನ ಗಂಡನ ಮನೆ. ಇನ್ನು ಮುಂದೆ ನಿನ್ನ ಗಂಡನೇ ದೇವರಮ್ಮ, ದೇವರು. ಆಯ್ತಣ್ಣ, ನೀನು ಹೇಳುತ್ತಿರೋ ಮಾತುಗಳನ್ನು ಕೇಳಿ ಕಟ್ಟಿಕೊಂಡ ಗಂಡನೇ ನನ್ನ ಪಾಲಿನ ದೇವರು ಅಂತ ಆ ನನ್ನ ಗಂಡನ ಮನೆಯಲ್ಲಿ ನಾನು ಚೆನ್ನಾಗಿ ಬಾಳಿ ತೋರಿಸಿ ಈ ನಿನ್ನ ಹೆಸರನ್ನು ತರ್ತೀನಣ್ಣ. ಈ ಮಾತು ಸತ್ಯವಣ್ಣ, ಸತ್ಯ. ತಂಗಿ, ಒಂದು ಮಾತು ನೆನಪಿರಲಮ್ಮ. ನಿನ್ನ ಗಂಡನ ಮಾತನ್ನು ಮೀರಿ ನಡೆಯಬೇಡ. ಗಂಡನಿಗೆ ಎದರ ಉತ್ತರ ಕೊಡಬೇಡ. ಶ್ರೀಮಂತರೊಡನೆ ಸಂಪರ್ಕವಿಡಬೇಡ. ಹಸಿದು ಬಾಗಿಲಿಗೆ ಬಂದವರನ್ನು ಉಪವಾಸ ಕಳಿಸಬೇಡ. ನೀನು ಯಾವಾಗಲೂ ಹಣೆ ತುಂಬ ಕುಂಕುಮವಿಟ್ಟು, ತಲೆ ತುಂಬ ಸೆರಗನ್ನು ಹೊತ್ತು, ಕಾಲಲ್ಲಿ ಕಾಲುಂಗುರವನ್ನಿಟ್ಟು, ಕೈ ಬಳೆಗಳೇ ನಿಟ್ಟು, ಮೂಗುತಿಯ ನಿಟ್ಟು ನಡೆಯುವಾಗ ನೆಲರೆತ್ತಿ ನೋಡದೆ ನೆಲ ನೋಡುತ್ತಾ ನಡೆಯಬೇಕಮ್ಮ, ಆಯ್ತಣ್ಣ. ಆದ್ರೆ ನೀನು ಹೇಳುತ್ತಿರೋ ಮಾತಿನಲ್ಲಿ ಎಷ್ಟೊಂದು ಅರ್ಥವಿದೆ ಅಣ್ಣ. ಈ ಅರ್ಥವನ್ನು ತಿಳಿದುಕೊಂಡು ಈ ಸಮಾಜದಲ್ಲಿ ನಾನು ಚೆನ್ನಾಗಿ ಬಾಳಿ ತೋರಿಸ್ತೇನಣ್ಣ. ಇರ್ಲಿ ತಂಗಿ, ನಿನಗೊಂದು ಇಂದು ಒಳ್ಳೆ ಸೀರೆ ತರುತ್ತೀನಿ. ಯಾವ ಬಣ್ಣದ ಸೀರೆ ತರಲಮ್ಮ? ಬೇಡಣ್ಣ, ಇದೆಲ್ಲ ನನಗೇಕಣ್ಣ. ಮೊದಲೇ ಈ ಮದುವೆಗೆ ಖರ್ಚಕ್ಕೆ ಹಣ ಇಲ್ಲ. ಆ ಸಮಯದಲ್ಲಿ ಈ ಸೀರೆ ಗೀರೆ ನನಗೇಕಣ್ಣ ಬೇಕು? ತಂಗಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟಾಗ ತಂಗಿಗಿಂತ ಸೀರೆ ಬೆಲೆ ಹೆಚ್ಚೇನಮ್ಮ? ಹೇಳಮ್ಮ, ಯಾವ ಬಣ್ಣದ ಸೀರೆ ತರಲಿ? ಅಣ್ಣ, ನಿನಗೆ ಯಾವ್ದು ಒಪ್ಪಿಗೆ ಅನಿಸ್ತದೋ ಅದನ್ನು ತೆಗೆದುಕೊಂಡು ಬಾ. ನನಗೂ ಕೂಡ ಅದೇ ಸೀರೆ ಒಪ್ಪಿಗೆ ಇದೆ. ಆಗಲ್ಲಮ್ಮ, ನೀನೇ ಹೇಳಬೇಕು. ಹಸಿರು ಸೀರೆ ತಂದ್ರೆ ಚೆನ್ನಾಗಿರುತ್ತೆ ಅಣ್ಣ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ತಂಗಿ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡೋಣ. ಆಯ್ತಣ್ಣ.
ಆದಷ್ಟು ಬೇಗ ಬಂದ್ಬಿಡು ಅಣ್ಣ. ಯಾಕೋ ಏನೋ ಗೊತ್ತಿಲ್ಲ, ನೀನು ಜೊತೆಯಲ್ಲಿ ಇರಬೇಕು, ಈ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕೆನ್ನುವುದೇ ನಿನ್ನ ತಂಗಿಯ ಆಸೆ ಆಗಿದೆ ಅಣ್ಣ. ನನಗೂ ಹಾಗೆ ಅನಿಸುತ್ತಿದೆ ತಂಗಿ. ಯಾಕೋ ಏನೋ ನಾನು ಎಡಗನ್ನು ಹಾರುತ್ತಿದೆ. ಮತ್ತೇನು ಕಾದಿದೆಯೋ ಗ್ರಹಚಾರ ಗೊತ್ತಿಲ್ಲ. ಆಗಲಿ ತಂಗಿ, ನಾನೇನು ಬರುತ್ತೇನೆ. ಹೇ ದೇವರೇ, ನೋಡಿದೇನಪ್ಪ, ಸಾಕಷ್ಟು ಕಷ್ಟಗಳಿದ್ರು ಈ ತಂಗಿಯನ್ನು ತನ್ನ ಮಗುವಿನಂತೆ ಜೋಪಾನ ಮಾಡುತ್ತಾ ಬಂದಿದ್ದಾನೆ ನನ್ನ ಅಣ್ಣ. ಅದರಂತೆ ನಮ್ಮಂತ ಬಡ ಹೆಣ್ಣು ಮಕ್ಕಳು ಇಂಥ ಬಡತನದಲ್ಲಿ ಹುಟ್ಟಲೇಬಾರ್ದಪ್ಪ. ಹುಟ್ಟಿದ್ರು ಕೂಡ ಆ ಹೆಣ್ಣಿಗೆ ಬಡತನವೆಂಬ ಭೂತ ಅವಳ ಬೆನ್ನಿಂದೆ ಕಟ್ಟಿಟ್ಟ ಬುತ್ತಿ ಅಂತ ಆಗ್ಬಾರ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಹೆಣ್ಣಿನ ಜೀವನವನ್ನು ಏಕಪ್ಪ ನೀನು ಹುಟ್ಟಿಸಿದೆ. ನಾನಾದ್ರೂ ಈ ಬಡತನದಲ್ಲಿ ಯಾಕಾದ್ರೂ ಹುಟ್ಟಿದೆನೋ ಹೆಣ್ಣಾಗಿ. ಈ ಮೋಹನ ಮನಸ್ಸು ಕದ್ದ ಮಳೆಯಾಗಲು. ಓಹೋ, ಬನ್ನಿ ಮೋಹನ್, ಕುಳಿತುಕೊಳ್ಳಿ. ಅರೆ ರಾಣಿ, ಕುಳಿತುಕೊಳ್ಳುವ ಸಮಯ ಇದಲ್ಲ. ನನ್ನ ಕೆಲಸ ಸಾಕಷ್ಟಿದ್ದಾವೆ. ಅಷ್ಟೊಂದು ಕೆಲಸವಿದೆಯಾ ನಿಮ್ದು? ಯಾವ್ದಪ್ಪ ಅಷ್ಟೊಂದು ದೊಡ್ಡ ದೊಡ್ಡ ಕೆಲಸ ಇರೋದು? ನನ್ನ ಮನ ಗೆದ್ದ ಮಂಗಳಿಯನ್ನು ಮಡದಿನಾಗಿ ಮಾಡಿಕೊಳ್ಳಲು ಮಂಗಲ ತರಬೇಕು. ತಿಳಿತೇ ಮಹಾರಾಣಿ? ತಿಳಿತು ಮಹಾರಾಜ್ರೇ. ಈ ನಮ್ಮ ಮದುವೆ ಹಬ್ಬರದಲ್ಲಿ ಊಟ ಗೀಟ ಮಾಡೋದನ್ನು ಮರೆತು ಹಾಗೆ ತಿರುಗಾಡಬೇಡಿ ನೀವು. ರೂಪ, ಇನ್ನೊಂದು ವಿಷಯ ನೀವು ತಿಳಿಸುವುದನ್ನು ನಾ ಮರ್ತಿದ್ದೆ. ನಾನು PSI ನೌಕರಿಗಾಗಿ ಅಪ್ಲಿಕೇಶನ್ ಹಾಕಿದ್ದೇನೆ. ಆ ದೇವರ ದಯದಿಂದ ನಾನು PSI ಆಗಿಬಿಟ್ಟರೆ. ಓಹೋ, ತುಂಬಾ ಸಂತೋಷ ನನಗೆ. ಈ ನೌಕರಿ ಸಿಗಲಿ ಅಂತ ಆ ದುರ್ಗಾ ಪರಮೇಶ್ವರಿ ಹತ್ರ ನಾನು ಬೇಡ್ಕೊಳ್ತೀನಿ ರೀ. ಆದಷ್ಟು ಬೇಗ ಈ ನಿಮ್ಮ ಕನಸು ನನಸಾಗುತ್ತದೆ. ಆದ್ರೆ ನೀವು PSI ಆಗಿ ಬಂದ್ಮೇಲೆ ಮತ್ತೆ ನನ್ನನ್ನು ಅರೆಸ್ಟ್ ಮಾಡಬಾರ್ದು ನೋಡಿ.
ನೀನು ಮಹಾ ಕಳ್ಳಿ ಅಲ್ಲವೇ? ನನ್ನ ಮೊದಲೇ ಅರೆಸ್ಟು ನೀನೇ, ಯಾಕಂದ್ರೆ ನೀನು ಮಹಾ ಕಳ್ಳಿ ಅಲ್ಲವೇ? ಅಯ್ಯೋ ದೇವ್ರೆ, ನಾನೇನಪ್ಪ ಅಂತ ಕದ್ದಿದ್ದೇನೆ? ನಾನೇ ನಿಮಗೆ ಕಳು ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಹೃದಯ ಕದ್ದ ಕಳ್ಳಿ ನೀನೇ ಅಲ್ಲವೇ? ಅದನ್ನ ನಾನೆಲ್ಲಿ ಕದ್ದಿದ್ದೇನೆ? ನೀವೇ ತಾನೇ ನನಗೆ ಕೊಟ್ಟಿದ್ದು. ಹಾ, ಹೋಗ್ಲಿ ಬಿಡು. ಇಂದು ನಿನಗೆ ಮಾಂಗಲ್ಯ ಮತ್ತು ನಿನ್ನ ರೂಪಕ ತಕ್ಕಂತೆ ಒಂದು ಸೀರೆ ತರುತ್ತೇನೆ. ನನ್ಗದೆಲ್ಲ ಬೇಕಾಗಿಲ್ಲ, ಮಾಂಗಲ್ಯ ಅಂತಂದ್ರೆ ಸಾಕು ರೀ. ಅದನ್ನೆಲ್ಲ ನೀನು ಹೇಳಬೇಕಾಗಿಲ್ಲ. ಹಾಗೆ ಆಗ್ಲಿ. ಹಾಗಾದರೆ ಬೇಗ ಒಂದು ಹಾಡನ್ನು ಹಾಡಬಾರದೆ? ಇದಕ್ಕೇನು ಕಡಿಮೆ ಇಲ್ಲ ಅಂತೀನಿ. ಕವಿಗಾಳಿ ಭಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿಗಾಳಿ ಭಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ನನಗಾಗಿ ಈ ಜೀವನಕ್ಕಾಗಿ, ಈ ಹೃದಯಕ್ಕಾಗಿ, ಈ ಜೀವನಕ್ಕಾಗಿ, ಈ ಹೃದಯಕ್ಕಾಗಿ. ಕವಿಗಾಳಿ ಭಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ರೂಪ, ನಾನು ಹೋಗಿ ಬರಲೆ? ಮೋಹನ್, ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ಬೇಕೆನ್ನೋದೇ ನನ್ನ ನನ್ನನ್ನು ಆಸೆ. ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ರೂಪ. ನನಗೂ ಕೂಡ ಹಾಗೆ ರೀ, ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ಬೇಕೆನ್ನೋದೇ ನನ್ನ ಆಸೆ ಆಗಿದೆ. ನೋಡು ರೂಪ, ಯಾವಾಗಲೂ ನನ್ನನ್ನು ನೋಡುತ್ತಾ ನನ್ನ ಜೊತೆಯಲ್ಲೇ ಇರಬೇಕು. ಹೌದು, ಯಾಕಂದ್ರೆ ಇಂದೇಕೋ ನಿಮ್ಮ ಜೊತೆಯಲ್ಲಿರೋದಷ್ಟೇ ಅಲ್ಲ ರೀ, ಈ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕೆನ್ನುವುದೇ ನನ್ನ ಆಸೆ ಆಗಿದೆ. ಹಾಗಾದ್ರೆ ಇನ್ನೊಂದು ಹಾಡನ್ನು ಹಾಡಬಾರದೆ? ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗಲಿ. ನುಡಿದುಗ ಮೆಲ್ಲನೆ ನುಡಿಸುವೆ ಮಲ್ಲಿಗೆ, ಸರಿ, ನಿಮ್ಮ ಹಾಡು ಮುಗೀತು, ನೀವೇನು ಹೋಗಿ. ರೂಪ, ನಾನು ಹೋಗಿ ಬರಲೆ? ಆಯ್ತು ರಜಾ, ಟಾಟಾ, ಬಾಯ್ ಬಾಯ್.
ರವ್ಯ, ಲೇ ಪಟ್ಟಿಯ ಮಗನ ರವ್ಯ, ಏನು ಮಾಡುತ್ತೀರಿ ಮನೆಯಲ್ಲಿ? ಬಾರಲೇ ಹೊರಗೆ. ಯಾರು ನೀವು? ಲೇ ನಾವು ಯಾರ? ಅವಳಿಗೆ ಗೊತ್ತಿಲ್ಲವಂತೆ ಗೌಡರಿ, ಪಾಪ ತಿಳಿಸಿ ಹೇಳಬೇಕು. ಏ ಹುಡುಗಿ, ನಾವ್ಯಾರು ಎಂಬುದು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳ ಕೂಡ ಕೂಗಿ ಕೂಗಿ ಹೇಳುತ್ತವೆ. ಅಂದ ಮೇಲೆ ನಿನಗೆ ಗೊತ್ತಿಲ್ಲವೆಂದರೆ? ನೋಡಿ, ಹುಚ್ಚುಚ್ಚಿಯಾಗಿ ಮಾತಾಡೋದು ಸರಿಯಲ್ಲ. ನೀವಿಲ್ಲಿಗೆ ಬಂದ ಕೆಲಸ ಏನಂತ ಅಷ್ಟೇ ಹೇಳಿ ನನಗೆ. ನಾವು ಬಂದಿದ್ದು ನಿನ್ನ ಸಹೋದರನನ್ನು ನೋಡಬೇಕೆ. ಅವರು ಹೊರಗಡೆ ಹೋಗಿದ್ದಾರೆ, ಮನೆಯಲ್ಲಿಲ್ಲ. ಅವಳು ಇರದಿದ್ದರೆ ಏನಾಯ್ತು? ಲೇ ನೀನಿತೀಯಲ್ಲ, ಅಷ್ಟೇ ಸಾಕು. ನನ್ನ ಹತ್ರ ನಿಮ್ದೇನ್ರಿ ಕೆಲಸ? ಪ್ರತಾಪ್, ಈಗಲೇ ಇವಳನ್ನು ಅತ್ಯಾಕೆ ಲೇಟು? ಅಂದರೆ ನಿನ್ನ ಹೆಸರು? ನನ್ನ ಹೆಸರು ರೂಪ ಅಂತ. ಅದೆಲ್ಲ ನಿಮ್ಗೆ ಬೇಕು. ಹೊರಟೋಗಿ ಇಲ್ಲಿಂದ. ರೂಪ ಹೆಸರಿಗೆ ತಕ್ಕ ರೂಪ. ಈ ನಿನ್ನ ರೂಪವನ್ನು ಕಂಡು ಎಂತ ಸಂಡರು ಗಂಡಸನಾಗಬಲ್ಲ ಅಂತ ರೂಪ. ರಂಬೆ, ಊರಸಿ, ಮೇನಿಕೆ, ಊರ್ವಸಿ ಸೈ ಸಾಟಿ ಇಲ್ಲದ ಈ ನಿನ್ನ ಸೌಂದರ್ಯಕ್ಕೆ ಯೌವನದ ಹರಿಯನ್ನು ಹೊತ್ತ ನಿಂತ ನಿನ್ನಂತ ರಂಬೆಯೊಂದಿಗೆ ನಾನು ಕೀಳಿಯಾಡಿ ಆನಂದ ಹೊಂದಬೇಕೆಂದು ಆಶೆ ಪಟ್ಟಿದೆ ಈ ಅದಕ್ಕೋಸ್ಕರ ನಿಮ್ಮಣ್ಣ ಕೊಡುವ ಸಾಲವನ್ನು ಕೇಳಲು ಬಂದಿರುವೆವು ಎಂದು ನಿಮ್ಮಣ್ಣ ಸಾಲ ತೀರಿಸದಿದ್ದರೆ ಅವನನ್ನು ಗೌಡರು ಏನು ಮಾಡುತ್ತಾರೋ ಏನೋ ಗೊತ್ತಿಲ್ಲ. ನೋಡಿ, ನಮ್ಮ ಅಣ್ಣನನ್ನು ಏನು ಮಾಡಬೇಡಿ. ನಿಮ್ಗೆ ಕೈ ಮುಗಿದು ಬೇಡ್ಕೋತೀನಿ. ನಿಮ್ಮ ಸಾಲ ತಾನೇ, ಇಂದಿಲ್ಲ ನಾಳೆ ಆದ್ರೂ ನಾವು ಮುಟ್ಸೇ ತೀರ್ತೀವಿ. ನಮ್ಮ ಅಣ್ಣನಿಗೆ ಮಾತ್ರ ನೀವೇನು ಮಾಡಬೇಡಿ. ನೀನು ಮನಸ್ಸು ಮಾಡಿದರೆ ನಿನ್ನನ್ನ ಕೊಡುವ ಸಾಲದಲ್ಲಿ ನಿಧಾನವಾಗಿ ಕೊಡಬಹುದು. ಹೇಳಿ, ಈಗ ನಾನು ಏನ್ ಮಾಡ್ಬೇಕು ಅಂತ? ಸೌಂದರ್ಯದ ಗಿರಿ ಪರ್ವತವನ್ನೇ ಹೊತ್ತ ನಿಂತ ಈ ನಿನ್ನ ಧ್ಯೇಯವನ್ನು ಒಂದೇ ಒಂದು ಬಾರಿ ನೀ ನನಗೆ ಅರ್ಪಿಸಿದರೆ ಆ ನಿನ್ನ ಅಣ್ಣನಿಗೆ ಎಂತ ಕಷ್ಟಗಳು ಬಂದರೂ ಅದನ್ನು ದೂರ ಮಾಡುತ್ತಾನೆ ಈ ರಾವಣ ಗೌಡ. ಸುಮ್ಮನೆ ಪ್ರೀತಿಸುಬ ಗೌಡ್ರೆ, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡಿ. ಮರ್ಯಾದೆ ಮರ್ಯಾದೆ ಎನ್ನುವ ಮೂರಕ್ಷರದ ಅರ್ಥವೇನಾದರೂ ನಿನಗೆ ಗೊತ್ತಿದೆಯಾ? ಪಾಪಿಗಳ, ಬಡವರಿಗೆ ಸಾಲದ ನೆಪ ಮಾಡಿ ದುಡ್ಡನ್ನು ಕೊಟ್ಟು ಅಮಾಯಕ ಹೆಣ್ಣುಗಳಿಗೆ ಸುಖ ಬಯಸಲು ಬಂದಿರುವಿರಲ್ಲ, ನಿಮ್ಮಂತರ ಬಾಯಿಗಿನ ಹೊಳ್ಳುಗಳು ಒತ್ತು ಮುರಿಯಬೇಕು. ಒಣ ಮಾತಿಗೆ ಒಲ್ಲೆನೆಂದು ಮನೆಯದು ಸುಮ್ಮನೆ ನನ್ನನ್ನು ಪ್ರೀತಿಸುವ. ಕಂಡ ಹೆಣ್ಣಿನ ಶೀಲ ಬಯಸಲು ಬಂದಿದ್ದ ನಿಜವಾದ್ರೆ ಆ ದೇವರು ನಿಮ್ಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನೀನೀಗ ಹುಲ್ಲು ತಿನ್ನುವ ಹಸು, ನಮ್ಮನ್ನು ಹಲ್ಲು ಮುರಿದೀಯಾ? ನಿಮ್ಮಂತ ಹರಿಯದ ಹಸುಗಳ ಕಾಮತ್ರಿಸಿ ಹಿಂಗಿಸುವ ನನ್ನ ಸನಿಹ ಬಂದಿದ್ದೆ ಆದ್ರೆ
ಆ ದೇವರ ಕೊಚ್ಚಿ ಹಾಕುತ್ತಾರೆ. ಎಲ್ಲಿದ್ದಾರೆ ಆ ದೇವರು? ಈಗಿನ ಕಾಲದಲ್ಲಿ ನಿಮ್ಮಂತ ಗರಿತಿಯರ ಸಾಲಿ ನಿಂತು ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಬಿಡುತ್ತಾನೆ ಆ ದೇವರು? ನನ್ನಂತ ಹೆಣ್ಣಿಗೆ ಸೂಳೆ ಪಟ್ಟ ಕಟ್ತಾ ಇದೆಯಲ್ಲ, ಗರತಿಯ ಹೆಣ್ಣಿನ ಗುಣ ನಿಮ್ಮಂತ ನಾಯಿಗಳಿಗೆಲ್ಲಿ ಅರ್ಥ ಆಗಬೇಕು? ನಿನ್ನಂತವಳು ಗರತಿಯರಾಗಿದ್ದರೆ ಕೇಳ, ಈ ನಿನ್ನ ಗರತಿಯರ ಸಾಹಸದ ಚರಿತ್ರೆಯನ್ನು ಗಂಡನೆದುರಿಗೆ ತಲೆಯ ತುಂಬ ಸೆರಗನ್ನು ಹೊತ್ತು ಹೊನೆಯ ತುಂಬ ಕುಂಕುಮವಿಟ್ಟು ಮನೆ ಬಿಟ್ಟು ಹೊರಗೆ ಬಂದರೆ ಸಾಕು, ತಲೆಯ ಮೇಲಿನ ಸೆರಗನ್ನು ಸ್ವಂಟಕ್ಕೆ ಸುತ್ತಿಕೊಂಡು ಸೋಗು ಮಾಡುವ ನಿನ್ನಂತ ಸೋಗಲಾಡಿಯರಟ್ಟಿಲ್ಲ ಈ ನಿನ್ನ ಹಾಡ ಸಮಾಜದಲ್ಲಿ. ಗಂಡನಿದ್ದರು ಮಕ್ಕಳೆಲ್ಲ ನನಗೆ ಬಂಜೆಯ ಪಟ್ಟ ಗ್ಯಾರಂಟಿ ಎಂದು ತಿಳಿದು ಗಂಡನಿಗೆ ವಂಚಿಸಿ ಮೆಂಡನನ್ನೇ ಗರ್ಭವತಿಯಾಗಿ ಅದೇ ಬಂಜ ಪಟ್ಟಕ್ಕೆ ಮಸಿ ಕಳೆದು ಹುಚ್ಚ ಸೂಳೆಯರಟ್ಟಿಲ್ಲ ಈ ನಿನ್ನ ಹಾಳು ಇತಿಹಾಸದಲ್ಲಿ. ಸಹೋದರ ಮಾವನೊಂದಿಗೆ ಎಂಗೇಜ್ಮೆಂಟ್ ಮಾಡಿಸಿಕೊಂಡು ಕೊನೆಗೆ ಅದೇ ಸೋದರ ಮಾವನಿಗೆ ಕೈ ಕೊಟ್ಟು ಮತ್ತೊಬ್ಬ ಮನಸ್ಸಿಗೆ ಬಂದ ಪುರುಷನ ಕೈ ಹಿಡಿದು ತಿರುಗುವ ನಿನ್ನಂತ ಗೈಯಾಳಿಗಳಿಲ್ಲ ಈ ನಿನ್ನ ಹಾಳ ಪ್ರಪಂಚದಲ್ಲಿ. ಗಂಡನಿಗೆ ಸತಿಯ ಸಾವಿತ್ರಿಯಂತೆ ನಟನೆ ಮಾಡಿ ಗಂಡ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಮೆಂಡನೊಡನೆ ಸರಸ ಸಲ್ಲಾಪ ಮಾಡಿ ಪರ ಪುರುಷನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿ ಮಜಾ ಮಾಡಿ ಬರುವ ಬಂಡ ರಂಡಿಯರಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತಾಳಿ ಕಟ್ಟಿದ ಗಂಡನೇ ದೇವರೆಂದು ಪೂಜಿಸುವ ಈ ನಮ್ಮ ದೇಶದಲ್ಲಿ ಗಂಡನಿಗೆ ಕೈ ಕೊಟ್ಟು ಮೆಂಡನೆ ಜಾಗಕ್ಕೆ ಏಕೆ ಹೋಗುತ್ತಿದ್ದರು ಗರತಿಯರು? ಅದು ನಿನ್ನಂತ ಹೇಸ್ಗೆ ತಿನ್ನುವ ನಾಯಿಗಳ ಮಾತುಗಳನ್ನು ಕೇಳಿ ಅಂತ ಹೆಣ್ಣುಗಳು ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದಾರೆ. ಆದ್ರೆ ಎಲ್ಲ ಹೆಣ್ಣು ಮಕ್ಕಳು ಒಂದೇ ತರ ಅಂತ ಭಾವಿಸಿದ್ದೇ ನಿಜವಾದ್ರೆ ಈ ನಿಮ್ಮ ದೇಹವನ್ನು ತುಂಡು ತುಂಬ ಕತ್ತರಿಸಾಕಬೇಕಾಗುತ್ತದೆ. ಹೇಳು, ನಮ್ಮನ್ನು ನಾಯಿ ಅಂದ್ಯಾ? ಹೇ ಪ್ರತಾಪ್, ಅನ್ನಲಿ ಬಿಡು ಅನ್ನಲಿ. ನೋಡ, ಈ ನಿನ್ನ ಕಾವಲಿಗೆ ಯಾವನಾದರೂ ಅಡ್ಡ ಬಂದರೆ ಕೊಲೆ ಮಾಡಿಬಿಡು. ರೂಪ ನಿಲ್ಲು, ನನ್ನ ಹತ್ರ ಬರಬೇಡ ಅಂತ ಹೇಳಿದ್ರು ಕೂಡ ಈ ರೀತಿ ನಾಯಿ ತರ ಬೊಗಳ್ತಾ ಇದ್ದೀರಲ್ಲ, ನೀವು ಮನುಷ್ಯರಲ್ಲ, ಮನುಷ್ಯರ ರೂಪದಲ್ಲಿರುವ ನೀವಿಬ್ರು ರಾಕ್ಷಸರು. ಹೌದು, ನಾನು ರಾಕ್ಷಸ. ಏನಪ್ಪ, ನಾನು ಒಲಿದರೆ ರಾವಣ ಗೌಡ, ಒಲಿಯದಿದ್ದರೆ ನಿನ್ನಂತ ಸುಂದರಿಗೆ ಕಾಳಿಂಗ ಸರ್ಪ. ಈ ಕಾಳಿಂಗ ಸರ್ಪ ಈ ನಿನ್ನ ಶೀಲವನ್ನೊಮ್ಮೆ ಕಚ್ಚಿ ನಿನ್ನ ಮೈ ಬಿಸಿ ನಿನ್ನ ದೇಹದೊಳಗೆ ಈ ನನ್ನ ಬಿಸಿ ರಕ್ತವನ್ನು ಹರಿದಾಡಿಸುವುದೇ ಈ ರಾವಣ ಗೌಡರ ದರ್ಪ.
ರಾಮಚಂದ್ರನ ಹೆಂಡತಿ ಸೀತೆಯನ್ನು ಆ ರಾವಣ ಭತ್ವೈದ. ಈ ಕಲಿಯುಗದಲ್ಲಿ ರವಿಯ ತಂಗಿ ರೂಪಿಯನ್ನು ಈ ರಾವಣ ಭತ್ವೈದ. ರೂಪ, ಈಗ ನೀನು ಹಚ್ಚ ಆರಿಸಿದ ಬಿಸಾಕಿದ ಒಂದು ಬೆಂಕಿಯ ಕಟ್ಟಿ ನಿನ್ನ ಶೀಲ ಸುಟ್ಟೋಯಿತು. ನೀನೀಗ ಸೂರ್ಯಗಿಂತ ಕಡೆ. ಪ್ರತಾಪ್, ಬಹುದಿನಗಳಿಂದ ನಾನು ಕಂಡ ಕನಸು ಇಂದು ನೆರವೇರಿತು. ನಡೆ ಪ್ರತಾಪ್, ಹೋಗೋಣ. ತಾಯಿ ಕಂಡ್ರ ಹಂಗೆ ಏನಂದ್ರೆ ಹೌದು, ತಾಯಿಯೊಂದೇ ಮಲಗಿಕೊಂಡು ತಮ್ಮನನ್ನು ಹುಟ್ಟಿಸುವ ಕಾಮದ ತಾಯಿಗಳು ನೀವು. ನೀನೊಬ್ಬ ತಾಯಿ ಕಂಡ ಆದ್ರೆ ನಿನ್ನೊಂದಿಗೆ ಕೈ ಜೋಡಿಸಿ ನಿಂತಿದ್ದಾಳಲ್ಲ, ಏನಪ್ಪ ಜಗಪಟ್ಟ. ನಿನ್ನ ಶೀಲ ಸುಟ್ಟಿತೆಂದು ಸಿಟ್ಟಿನಿಂದ ಮಾತನಾಡದೆ ಮತ್ತೆ ನಿನ್ನ ಶೀಲವನ್ನು ನಾನು ಕಚ್ಚಬೇಕಾಗುತ್ತೆ. ಸೂಳೆ ಸೂಳೆ ಹೌದು, ನಾನು ಸೂಳೆ. ಆದ್ರೆ ಈ ಸೂಳೆಗೆ ಸೂಳೆ ಪಟ್ಟ ಕೊಟ್ಟಿರುವ ನಿಮ್ಮಂತ ಕಾಮನ ನಾಯಿಗಳನ್ನು ಸುಮ್ಮನೆ ಬಿಡೋದಿಲ್ಲ ಕಣೆ. ನಾವು ಕೈ ಬಿಟ್ಟರಲ್ಲವೇ ಅವಳು ಈ ಭೂಮಿಯ ಮೇಲೆ ಹುಟ್ಟಿ ಬರುವುದು. ರೂಪ, ಅಯ್ಯೋ ಅಮ್ಮ, ನಿನ್ನ ತಂಗಿ ಅರುಣ ಮುಗೀತಣ್ಣ, ಮುಗೀತು. ಈ ತಂಗಿಯ ಮದುವೆ ಮಾಡಬೇಕು ಅಂತ ಈ ತಂಗಿಗೋಸ್ಕರ ನೀನು ಸೇರು ತರಲು ಹೋದಲ್ಲಣ್ಣ. ಅದರಂತೆ ನನ್ನ ಕರಳಿಗೆ ಮಾಂಗಲ್ಯ ಕಟ್ಟಬೇಕು ಅಂತ ನನ್ನ ಮೋಹನ ನನಗೋಸ್ಕರ ಮಾಂಗಲ್ಯವನ್ನು ತರಲು ಹೋದ. ಆದ್ರೆ ಈ ನನ್ನ ಮಣ್ಣಿನ ಋಣ ಇಲ್ಲಿಗೆ ಮುಗಿದೋಯ್ತು. ಅಣ್ಣ ಮೋಹನ್, ದಯವಿಟ್ಟು ಈ ಪಾಪಿಯನ್ನನ್ನು ಕ್ಷಮಿಸಿಬಿಡಿ, ನೀವು ಕ್ಷಮಿಸಿಬಿಡಿ. ನನಗೋಸ್ಕರ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ಕಟ್ಕೊಂಡಿದ್ದ. ಆಸೆ ಆಕಾಂಕ್ಷೆಗಳೆಲ್ಲ ನೂರಾಗಿ ಹೋಗ್ಬಿಟ್ಟವಲ್ಲ. ಅಣ್ಣ, ದಯವಿಟ್ಟು ಈ ಪಾಪದ ತಂಗಿಯನ್ನು ಕ್ಷಮಿಸಣ್ಣ, ಕ್ಷಮಿಸು. ಅಯ್ಯೋ ಅಯ್ಯೋ ಅಮ್ಮ. ತಂಗಿ ರೂಪ, ಹೇಳಮ್ಮ, ಏನಮ್ಮ ಇಲ್ಲೇ ಮಲಗಿರುವೆ ಅಲ್ಲ?
ರೂಪ. ಹಲೋ ತಂಗಿ, ಹೇಳಮ್ಮ ಹೇಳು. ಅಯ್ಯೋ ನನ್ನ ತಂಗಿ ಸತ್ತು ಹೋದಳೆ. ಹೇಳಮ್ಮ ಹೇಳು, ಹೇಳಮ್ಮ ಹೇಳು. ಎದ್ದು ಮಾತನಾಡಮ್ಮ, ಮಾತನಾಡು. ನಿನಗಾಗಿ ತಂದ ಈ ಸೀರೆಯನ್ನು ನಾನು ಯಾರಿಗೆ ಕೊಡಲಮ್ಮ ತಂಗಿ. ಈ ಪಾಪಿ ಕೈ ತುತ್ತು ಸಾಕಾಗಿದೆ. ಈ ಪಾಪಿ ತಂದ ಸೀರೆಯನ್ನು ಉಟ್ಟುಕೊಳ್ಳಲ್ಲ. ಕಣ್ಣು ಮುಚ್ಚಿದೆಯಾ ತಂಗಿ? ತಂಗಿ ತಂಗಿ, ಈ ಸೀರೆಯನ್ನು ನಾ ಯಾರಿಗೆ ಕೊಡಲಮ್ಮ ತಂಗಿ. ತಂಗಿ ತಂಗಿ, ಅಯ್ಯೋ ತಂಗಿ. ರವಿ, ರೂಪ, ರವಿ, ಏನು ಆಗಿದೆ ಇವಳಿಗೆ? ಹಲೋ, ನಿನ್ನ ಸತಿಯಾಗಿ ಸುಖ ಕೊಡಬೇಕಾದಳು ಸುಡುಗಾಡು ಹೆಣ್ಣವಾಗಿದ್ದಾಳೆ ಮೋಹನ. ರೂಪ, ಎಂತ ತಪ್ಪು ರೂಪ, ಎಂತ ತಪ್ಪು ಮಾಡಿದೆ ನೀನು? ನನಗೆ ಹೇಳಿದ ಮಾತನ್ನು ಮೋಹನ್ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತೇನೆಂದು ಹೇಳಿ. ರೂಪ, ನೀನು ಎಂತ ತಪ್ಪು ಮಾಡಿದೆ? ನ್ಯಾಯವೇ? ಎದ್ದು ಮಾತನಾಡು ರೂಪ, ಎದ್ದು ಮಾತನಾಡು. ಇದು ನ್ಯಾಯ? ಹೇಳುತ್ತಾಳಪ್ಪ, ಹೇಳುತ್ತಾಳೆ. ಎದ್ದು ಒಮ್ಮಿಲೆ ಸುಡುಗಾಡಕ್ಕೆ ಹೋಗುತ್ತಾಳೆ. ತಂಗಿ ತಂಗಿ, ಈ ಮನೆ ಸುಖಕ್ಕಿಂತ ನಿನ್ನ ಸುಖ ಅಲ್ಲೇ ಎತ್ತಿರುವುದೇನಮ್ಮ, ಎತ್ತಿರುವುದು. ರವಿ, ಇರಲಿ ಬಿಡು. ರೂಪನ ಈ ಸ್ಥಿತಿಗೆ ತರಲು ಕಾರಣ ಯಾರು ಹೇಳು? ಅವರು ಯಾರೇ ಆಗಲಿ ಅವರನ್ನು ಕತ್ತರಿಸಿ ಚೆಲ್ಲಿವೆ. ಹೇಳು ರವಿ, ಹೇಳು. ಯಾರಿಗೆ ಗೊತ್ತಪ್ಪ, ಯಾರಿಗೆ ಗೊತ್ತು? ನಾವಂತೂ ಯಾರಿಗೆ ಅನ್ಯಾಯ ಮಾಡಿದವರಲ್ಲ. ಈ ಕೆಲಸ ಬೇರೆ ಯಾರಿಂದಲೂ ಆಗಲು ಸಾಧ್ಯವಿಲ್ಲ. ಮತ್ತಾರಿಂದ ಆಗಿದೆ ಹೇಳು ರವಿ? ಈ ಕೆಲಸ ಯಾರಿಂದ ಆಗಿದೆ ಅನ್ನೋದು ಚೆನ್ನಾಗಿ ಗೊತ್ತು. ಆ ರಾಹುಲಗೌಡ ಮತ್ತು ಪ್ರತಾಪ ನಿಮ್ಮನ್ನು ಒಂದು ದಿನ ಇದೇ ಗ್ರೌಂಡ್ನಲ್ಲಿ ಓಡಾಡ್ದು ಕಡಿಯುವ ಗಂಡು ನಾನೇ. ಮೋಹನ, ನೀನು ಆತುರ ಮಾಡಿದರೆ ನಿನ್ನ ನೌಕರಿಗೆ ತೊಂದರೆಯಾಗಬಹುದು. ಮೋಹನ್, ಒಂದು ಕೊನೆಯದಾಗಿ ನನ್ನೊಂದು ಮಾತು ನಡೆಸಿಕೊಡುವೆಯಾ? ಹೇಳು ರವಿ, ನನ್ನ ಕೈಯಿಂದ ಆಗುದಾದ್ರೆ ನಾನು ಖಂಡಿತ ನಡೆಸಿಕೊಡುತ್ತೇನೆ. ಸಂಕೋಚ ಪಡಬೇಡ, ಕೇಳು ರವಿ. ನೀನು ತಂದಿರುವ ಈ ಮಾಂಗಲ್ಯವನ್ನು ನನ್ನ ತಂಗಿಗೆ ಕೊರಳಿಗೆ ಕಟ್ಟಿಬಿಡು. ಸತ್ತ ಮೇಲಾದರೂ ಮಾಂಗಲ್ಯ ಭಾಗ್ಯ ಸಿಕ್ಕಿತೆಂದು ತಿಳಿದು ಎನ ಸಂಸ್ಕಾರ ಮಾಡೋಣ. ತಂಗಿ, ನಿನಗೆ ಸತ್ತ ಮೇಲೆ ಮಾಂಗಲ್ಯ ಭಾಗ್ಯವಮ್ಮ, ಮಾಂಗಲ್ಯ ಭಾಗ್ಯ. ಪನ್ನೀರಿನ ಬದಲು ನಿನಗೆ ಕಣ್ಣೀರಿನ ಸ್ಥಾನವೇ ತಂಗಿ. ಅಕ್ಷತೆಯ ಬದಲು ಹಿಡಿ ಅಕ್ಕಿಯೇ ನಿನ್ನ ಬಾಯಿಗೆ ತಂಗಿ. ಎಬಿಸಿ ಕುಂದಿರಿಸೋ ನಿನ್ನ ತಂಗಿಯನ್ನು ನಾನು ಕಟ್ಟಿದೆ ಕೊರಳಿಗೆ ತಾಳಿಯನ್ನು. ನಗತೈತಿ ದೈವಾಲಿ ಕಳತೈತಿ ಜೀವ ಇಲ್ಲಿ. ನಗತೈತಿ ದೈವಾಲಿ ಕಳತೈತಿ ಜೀವ ಇಲ್ಲಿ. ನನ್ನ ತಂಗಿ ನಗುತ್ತಿದ್ದಾಳೆ ಅಲ್ಲವೇ? ವಿಧಿಯಾಟ ಬಲ್ಲೂರ ಮಾನವ
ವಿಧಿಯಾಟ ಮಾನವ ನಗತೈತಿ ದೈವಾಲಿ ಅಳತೈತಿ ಜೀವಾಲಿ ನಗತೈತಿ ದೈವಾಲಿ ಅಳತೈತಿ ಜೀವಾಲಿ ವಿಧಿಯಾಟ ಬಲ್ಲೂರಾರು ಮಾನವ ವಿಧಿಯಾಟ ಬಲ್ಲೂರಾರು ಮಾನವ ಅಳಿಸೋನ ಮೇಲೆ ಕುಳಿತಾನು ಅಲ್ಲಿ ನಗಿಸೋನ ಮೇಲೆ ಕುಳಿತಾನು ಅಲ್ಲಿ ವಿಧಿಯೇ ವಿಧಿಯಾಟ ಬಲ್ಲೂರಾರು ಮಾನವ ವಿಧಿಯಾಟ ಬಲ್ಲೂರಾರು ಮಾನವ ಅಳಿಸೋನ ಮೇಲೆ ಕುಳಿತಾನು ಅಲ್ಲಿ ನಗಿಸೋನ ಮೇಲೆ ಕುಳಿತಾನು ಅಲ್ಲಿ ಈಗಿನ ಪೇಪರಿನಲ್ಲಿ ಕೊಲೆ, ಸುಲಿಗೆ, ಮೋಸ, ವಂಚನೆ, ರೇಪ್, ಕಿಡ್ನಾಪ್ ಇವುಗಳನ್ನು ಬಿಟ್ಟು ಏನಿದೆ ಈ ಕಲಿಯುಗದಲ್ಲಿ? ನಮ್ಮೂರಿನಲ್ಲಿ ಇಲ್ಲವೇ ಆ ರಾವಣಗೌಡ? ಅವನಂತ ಕಠೋರ ಕಟುಕ ಜಗತ್ತಿನಲ್ಲಿ ಬೇರೆ ಯಾರಿಲ್ಲ. ಅವನ ಜೊತೆ ಪ್ರತಾಪನೆಂಬ ಪುಡಾರಿ, ಅವನ ಬಲಗೈ ಬಂಟ. ಗೌಡ ಹೇಳಿದ ಕೆಲಸವನ್ನೆಲ್ಲ ಕ್ಷಣದಲ್ಲಿಯೇ ಮಾಡಿ ಮುಗಿಸಿಕೊಂಡು ಬರುವ ಅಮಾನುಷಿಕ ವ್ಯಕ್ತಿ. ಎಷ್ಟು ದಿನ ನಡೆಯುತ್ತದೆ ಇವರು ಮಾಡಿದ ಅನ್ಯಾಯ? ಒಂದಿಲ್ಲ ಒಂದು ದಿನ ಇವರು ಮಾಡಿದ ಪಾಪಕ್ಕೆ ಗುಟುಕು ನೀರು ಸಿಗದಂತೆ ಆಗಿ ಮನೆ ಮನೆಗೆ ತಾಟು ಹಿಡಿದು ಭಿಕ್ಷೆ ಬೇಡುವಂತೆ ಆಗೇ ಆಗುತ್ತಾರೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಳ್ಳಿಗೆ ಸುಖವಿಲ್ಲವೆಂಬ ನಾನುಡಿಯಂತೆ ಸತ್ಯಕ್ಕೆ ಸುಖವಿಲ್ಲ. ಮುಂದೆ ಒಂದಲ್ಲ ಒಂದು ದಿನ ಸುಖಕ್ಕೆ ಸಹಿ ಸಿಗಬಹುದು. ಸಿಹಿಯಾಗಿರುವ ಸುಖವೇ ಕಹಿಯಾಗಿ ಸಾಯುವುದು ನಿಶ್ಚಿತ. ಇರಲಿ, ನನ್ನ ತಂಗಿ ರಂಜಿನಿ ವಯಸ್ಸಿಗೆ ಬಂದಳು. ಒಂದಿಲ್ಲ ಅವಳ ಓದು ಇಲ್ಲಿಗೆ ನಿಲ್ಲಿಸಿ ಊರಿಗೆ ಕರೆತಂದರಾಯಿತು. ಯಾಕೆಂದರೆ ಈಗಿನ ಕಾಲಮಾನ ಬಹಳ ಕೆಟ್ಟ. ಅದಕ್ಕೆ ಒಂದು ಒಳ್ಳೆಯವರ ಹುಡುಕಿ ಅವಳಿಗೆ ಮದುವೆ ಮಾಡಿಬಿಟ್ಟರೆ ಮುಗಿಯಿತು ಈ ನನ್ನ ಕರ್ತವ್ಯ. ಅಂದಂತೆ ಈಗಲೇ ಫೋನ್ ಹಚ್ಚಿ ಹೇಳಲೇಬೇಕು, ಈ ವಾರದಲ್ಲಿ ಊರಿಗೆ ಬಂದು ಬಿಡು ಎಂದು.